ಆಫ್ಟರ್ ಮ್ಯಾರೇಜ್ ತುಂಬಾ ಚೆನ್ನಾಗಿರುತ್ತೆ. ತುಲಾ ರಾಶಿಯವ್ರಿಗೆ ಎಲ್ಲಾರು ಕುಜದಶೆ ನಡೀತು ಅಂದ್ರೆ ಅಲ್ಟಿಮೇಟ್ ಲೈಫ್ ಮದುವೆ ಒಂದು ಪರಿಪೂರ್ಣತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೀಕ್ಷಕರೇ, ರಿಲಾಕ್ಸ್ ಸ್ಟುಡಿಯೋಗೆ ಸ್ವಾಗತ. ನಾನು ರವಿ ಕಡೂರು. ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ತಂದಿದ್ದೀವಿ. ಏನಂತ ಹೇಳಿದ್ರೆ, ಮದುವೆ 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 ಎಲ್ಲರ ಜೀವನದಲ್ಲೂ ಕೂಡ ಬಹುಮುಖ್ಯ ಘಟ್ಟ ಅಂದ್ರೆ ಅದು ಮದುವೆ. ಎಲ್ಲೇ ಹೋದ್ರು ಕೂಡ ಮದುವೆ ಯಾವಾಗ ಅಂತ ಕೇಳ್ತಾರೆ. ಕೆಲವರಿಗೆ ಹುಡುಗಿ ಸಿಗ್ತಾ ಇರಲ್ಲ, ಕೆಲವರು ಇನ್ನೂ ಏನೋ ಮಾಡ್ಬೇಕು, ಸಾಧನೆ ಮಾಡ್ಬೇಕು ಅಂತ ಇರ್ತಾರೆ, ಅವರು ಇನ್ನೂ ಮದ್ವೆ ಆಗಿರಲ್ಲ. ಆದ್ರೆ ಎಲ್ಲೇ ಮದ್ವೆಗೆ ಹೋಗ್ಲಿ, ಯಾವುದೇ ಫಂಕ್ಷನ್ಗೆ ಹೋಗ್ಲಿ, ಮದ್ವೆ ಯಾವಾಗ ಅಂತ ಕೇಳ್ತಾರೆ. ಅದೇ ರೀತಿ ಈ ತುಲಾ ರಾಶಿಯವರಿಗೆ ಯಾವಾಗ ಮದ್ವೆ ಆಗತ್ತೆ, ಇನ್ನು ಪ್ರಮುಖವಾಗಿ ಯಾವ ನಕ್ಷತ್ರದವರು ಮತ್ತು ಯಾವ ರಾಶಿಯವರನ್ನ ಇವರು ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ಲೈಫ್ ಅಲ್ಲಿ, ಯಾರನ್ನ ಆಗ್ಬಾರ್ದು ಅನ್ನೋದನ್ನ ಇವತ್ತು ತಿಳಿಸ್ಕೊಡೋದಕ್ಕೆ ಬ್ರಾಹ್ಮಣಿ ಅಂಜಲಿ ಅವರು ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ಇವತ್ತು ತುಲಾ ರಾಶಿಯವರು ಯಾರನ್ನ ಮದ್ವೆ ಆಗ್ಬಾರ್ದು, ಆಗಬಹುದು, ಹೇಗಿರುತ್ತೆ ಲೈಫ್, ವೈವಾಹಿಕ ಜೀವನ, ಅದನ್ನ ತಿಳಿಸ್ಕೊಡಿ. ಖಂಡಿತ. ನೋಡಿ, ತುಲಾ ರಾಶಿ ಪ್ರತಿಯೊಂದು ರಾಶಿಗಳಿಗೂ ಯಾವ ರಾಶಿಯವ್ರನ್ನ ಮದ್ವೆ ಆಗ್ಬೇಕು ಅನ್ನೋದು ಇರುತ್ತೆ ವೀಕ್ಷಕರೇ. ಅದೇ ರೀತಿ ತುಲಾ ರಾಶಿಯವರು ಯಾವ ರಾಶಿಯನ್ನ ಮದ್ವೆ ಆದ್ರೆ ತುಂಬಾ ಚೆನ್ನಾಗಿರ್ತೀನಿ ಅನ್ನೋದನ್ನ ನೋಡ್ತಾ ಹೋಗೋಣ. ಯಾಕೆಂತ ಅಂದ್ರೆ ಮದುವೆ ಅನ್ನೋದು ಪ್ರಮುಖ ಘಟನೆ. ಯಾಕೆಂದ್ರೆ ಜೀವನದಲ್ಲಿ ಪರಿಪೂರ್ಣತೆ ಅಂತ ಬರೋದೇ ಮನುಷ್ಯ ಮದ್ವೆ ಆದ್ಮೇಲೆ. ಯಾಕೆಂದ್ರೆ ಮದ್ವೆ ಸಂಸಾರ ಅಂತ ಮಾಡಿರೋದು ಅದಕ್ಕೆ. ತಂದೆ ತಾಯಿಗಳು ನೋಡಿ ಯಾವಾಗ್ಲೂ ನಿಮ್ ಜೊತೆ ಇರಕ್ಕಾಗಲ್ಲ ಅಂತಾನೆ ನೆಕ್ಸ್ಟ್ ಹಂತದಲ್ಲಿ ಅವ್ರ ಹೆಂಡತಿ, ಅವ್ರ ಮಕ್ಕಳು, ಈ ತರ ಸಂಸಾರ ಬೆಳೀತಾ ಹೋಗ್ಲಿ ಅನ್ನೋ ಕಾರಣಕ್ಕೆ ವೈವಾಹಿಕ ಜೀವನಕ್ಕೆ ಪ್ರಮುಖ ಆದ್ಯತೆಯನ್ನ ಕೊಡಲಾಗಿದೆ. ಸಾಂಸಾರಿಕ ಲೈಫ್ ಇಲ್ಲದೆ ಸನ್ಯಾಸಿ ಲೈಫ್ ಅಲ್ಲಿ ಸೇರ್ಕೊಳ್ಳುವಂತರು ಮಠಾಧಿಪತಿಗಳು, ಮಠಾಧೀಶರು, ಸನ್ಯಾಸಿಗಳಾಗ್ಬಿಡ್ತಾರೆ. ಯಾಕಂದ್ರೆ ಅವರಿಗೆ ಯಾವ ಭವಬಂಧನದ ಒಂದು ಆಸೆಗಳು ಇರೋದಿಲ್ಲ. ಆದ್ರೆ ಭವಬಂಧನದಲ್ಲಿ ಬೀಳುವಂತವ್ರು ಅಂದ್ರೆ ವೈವಾಹಿಕ ಜೀವನದಲ್ಲಿ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿರ್ಬೇಕು ಅನ್ನೋರೆಲ್ಲ ಮದುವೆ ಒಂದು ಪರಿಪೂರ್ಣತೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ, ಪ್ರಾಮುಖ್ಯತೆಯನ್ನು ಹೊಂದಿದೆ. ಯಾಕೆಂದ್ರೆ ಯಾವ ರಾಶಿಯವ್ರನ್ನ ಮದುವೆ ಆದ್ರೆ ಒಳ್ಳೇದು ಅಂತ ತಿಳ್ಕೊಂಡ್ರೆ ತುಂಬಾ ಒಳ್ಳೇದಾಗತ್ತೆ ವೀಕ್ಷಕರೇ. ನೋಡಿ, ಪ್ರತಿ ರಾಶಿಗೂ ಕೂಡ ತನ್ನದೇ ಆದಂತಹ ಒಂದು ಅಂದ್ರೆ ಸಪ್ತಮಾಧಿಪತಿ ಅಂತ ಏನ್ ಬರ್ತಾನೋ ಆ ರಾಶಿ ಅಧಿಪತಿನ ಮದುವೆ ಆದಾಗ ನಮ್ಮ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ. ನೀವು ಇತ್ತೀಚೆಗೆ ತುಂಬಾ ನೋಡಿದಿರಿ, ಯಾಕೆ ಡೈವರ್ಸ್ ಆಗ್ತಿದೆ, ಯಾಕೆ ಇಷ್ಟೊಂದು ಡೈವರ್ಸ್ಗಳ ಆಗ್ತಾ ಇದೆ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀರಿ. ಆದ್ರೆ ಡೈವರ್ಸ್ ಆಗೋದಕ್ಕೆ ಮುಂಚೆ ನಾವು ಯಾವ ತರ ಜೀವನದಲ್ಲಿ ಎರಡು ಸಂಬಂಧಗಳನ್ನ ಗಂಡು ಹೆಣ್ಣು ಅಂತ ನೋಡಿದಾಗ ಜಾತಕ ಎತ್ಕೊಳ್ತೀವಲ್ಲ, ಆ ಜಾತಕ ನೋಡುವಂತಹ ವ್ಯಕ್ತಿ ಯಾರಿರ್ತಾರೆ ಅವರು ಬರೀ ಗಣಕೂಟಗಳನ್ನ ಮ್ಯಾಚ್ ಮಾಡಿ ಮದುವೆ ಮಾಡ್ತಾ ಇದ್ರು. ಇವತ್ತು ಯಾಕೆ ಅದು ಫೇಲ್ಯೂರ್ ಆಗ್ತಿದೆ ಅಂತ ಅಂದ್ರೆ, ಹಿಂದೆ ನಮ್ಮ ಕುಟುಂಬದಲ್ಲಿ ಅವಿಭಕ್ತ ಕುಟುಂಬ ಇತ್ತು. ಅಲ್ಲಿ ದೊಡ್ಡವರಿಗೆ ಗೌರವ ಕೊಡ್ತಾ ಇದ್ರು, ಹಿರಿಯರಿಗೆ ಒಂದು ಗೌರವ ಕೊಡ್ತಾ ಇದ್ರು. ಮನೆಯಲ್ಲಿ ತಂದೆ ಹೇಳ್ದಂಗೆ ಮಕ್ಕಳುಗಳು ಕೇಳ್ತಾ ಇದ್ರು. ಅಂದ್ರೆ ಯಾರೇ ಇಲ್ಲಿ ತಾತ, ಅಜ್ಜಿ, ಮುತ್ತಜ್ಜಿ ಯಾರೇ ಇದ್ರು ಕೂಡ ಆ ಒಂದು ಹಿರಿಯ ವ್ಯಕ್ತಿಗಳಿಗೆ ಮೊದಲು ಪ್ರಾಧಾನ್ಯತೆ ಇತ್ತು, ಭಯಭಕ್ತಿಯಿಂದ ನಡ್ಕೊಳ್ತಿದ್ರು ಜನ. ಆದ್ರೆ ಈಗಲ್ಲ, ಇದು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ. ಪ್ರತಿ ಕುಟುಂಬನೂ ಡಿವೈಡ್ ಆಗಿದೆ. ಅವಿಭಕ್ತ ಕುಟುಂಬವನ್ನ ನೋಡೋದು ಸಾಧ್ಯನೇ ಇಲ್ಲ, ಅದು ಕೆಲವೇ ಅಳಿಲಾಗಿ ಉಳ್ಕೊಂಡಿದೆ ಅಂತ ಹೇಳ್ತಾ ಹೋಗ್ಬೋದು. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ನಾವು ಜಸ್ಟ್ ಗಣಕೂಟಗಳನ್ನ ನೋಡೋದು ಅಷ್ಟೇ ಅಲ್ಲ, ಇಲ್ಲಿ ರಾಶಿಗಳಲ್ಲಿ ಯಾವ ರಾಶಿಯವನ್ನ ಮದ್ವೆ ಆದ್ರೆ ನಾವು ಸುಖವಾಗಿರ್ಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನಿಮ್ಗೆ ಗೊತ್ತು, ತುಲಾ ರಾಶಿಯನ್ನೇ ಮದುವೆ ಆದ್ರೆ ಏನಾಗುತ್ತೆ, ಇಬ್ಬರು ಒಂದೇ ಒಂದು ಕ್ಯಾರೆಕ್ಟರ್ಸ್ಗಳು, ಸೇಮ್ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಅದು ಏನ್ ತೊಂದರೆ ಇಲ್ಲ. ಆದ್ರೆ ಒಂದೇ ರಾಶಿಯವ್ರನ್ನ ಮನೆಯಲ್ಲಿ ಮದುವೆ ಆಗೋದ್ರಿಂದ ಅಥವಾ ಒಂದೇ ರಾಶಿಯ ವ್ಯಕ್ತಿಗಳು ಮಕ್ಕಳಾಗಿ ಉಳೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಕ್ಷತ್ರ ದೋಷ ಅಥವಾ ರಾಶಿ ದೋಷ ಅಂತ ಕರಿತೀವಿ. ಹಾಗಾಗಿ ತುಲಾ ರಾಶಿಯವರು ಯಾರನ್ನ ಮದುವೆ ಆದ್ರೆ ಒಳ್ಳೇದು ಅನ್ನೋದನ್ನ ನೋಡ್ತಾ ಹೋಗೋಣ ವೀಕ್ಷಕರೇ. ನೋಡಿ, ತುಲಾ ರಾಶಿಗೆ 2ನೇ ಅಧಿಪತಿಯಾದಂತಹ ಕುಜ ಅಂದ್ರೆ ಸಪ್ತಮಾಧಿಪತಿನೂ ಅವನೇ ಆಗಿ ಧನಸ್ಥಾನಾಧಿಪತಿನೂ ಅವನೇ ಆಗಿರೋದ್ರಿಂದ ನೋಡಿ, ತುಲಾ ರಾಶಿಯವ್ರಿಗೆ ಎಲ್ಲಾರು ಕುಜದಶೆ ನಡೀತು ಅಂದ್ರೆ ಅಲ್ಟಿಮೇಟ್ ಲೈಫ್ ರೀ. ಯಾಕೆಂದ್ರೆ ಅವರಿಗೆ ಸಪೋರ್ಟಿವ್ ಮೈಂಡ್ ಆಗಿ ಅಂದ್ರೆ ಪವರ್ಫುಲ್ ಲೈಫ್ ನ ಏನಾರ ಕೊಡ್ತಾನೆ ಅಂತ ಅಂದ್ರೆ ಅವ್ರಿಗೆ ಕುಜದಶೆ ವೆರಿ ವೆರಿ ಸ್ಟ್ರಾಂಗ್ ಅಂತ ಹೇಳ್ಬೋದು. ಯಾವ ತುಲಾ ರಾಶಿಯವರಿಗೆ ಕುಜದಶೆ ಶುರು ಆಗುತ್ತೋ 0 ಇಂದ ಕೂಡ ಹೀರೋ ಆಗ್ಬಿಡ್ತಾರೆ ತುಲಾ ರಾಶಿಯವರು. ಹಾಗಾಗಿ ತುಲಾ ರಾಶಿಯ ಅಧಿಪತಿಯಾದಂತಹ ಶುಕ್ರನಿಗೆ ಕುಜನ ಸಂಬಂಧ ಬಂದಾಗ ಅಂದ್ರೆ 2ನೇ ಮನೆ ಮತ್ತೆ ಸಪ್ತಮಾಧಿಪತಿಯಾದಂತಹ ಕುಜನ ಅಂಶ ಇರೋದ್ರಿಂದ ಇಲ್ಲಿ ವೃಶ್ಚಿಕ ರಾಶಿಯವರು ಮತ್ತೆ ಮೇಷ ರಾಶಿಯವರು ಗಂಡನಾಗಿ ಹೆಂಡತಿಯಾಗಿ ಬರೋದ್ರಿಂದ ಬಹಳ ಸಂಗಾತಿನ ನಿವಾರಿಸ್ಕೊಳ್ಳೋದ್ರೆ ತುಂಬಾ ನೆಮ್ಮದಿಯಾಗಿರ್ಬೋದು. ಖಂಡಿತ ಕಾಮೆಂಟ್ ಮಾಡಿ ವೀಕ್ಷಕರು, ಯಾರೆಲ್ಲ ತುಲಾ ರಾಶಿಯರಿದಾರೋ ಅವರಿಗೆ ವೃಶ್ಚಿಕ ರಾಶಿ ಅಥವಾ ಮೇಷರಾಶಿಯನ್ನಾರ ನಿಮಗೆ ಗಂಡ ಅಥವಾ ಹೆಂಡತಿ ಆಗಿದ್ರೆ, ಪತಿ ಅಥವಾ ಪತ್ನಿ ಆಗಿದ್ರೆ ನಿಮ್ಮಲ್ಲಿರುವಂತಹ ಸಾಮರಸ್ಯ ಜೀವನ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ತುಲಾ ರಾಶಿಯವ್ರು ನೋಡಿ ಆಲ್ಮೋಸ್ಟ್ ಮದುವೆ ಆದ್ಮೇಲೆ ಕ್ಲಿಕ್ ಆಗ್ತಾರೆ. ತುಲಾ ರಾಶಿಯವ್ರು ಮದುವೆ ಆಗೋವರೆಗೂ ಸ್ವಲ್ಪ ಪರಿಪೂರ್ಣತೆ ಲೈಫ್ ಅನ್ನ ಹೊಂದಿರಲ್ಲ. ಅವ್ರ ಏನಾರ ಲೈಫ್ ಅಲ್ಲಿ ಪರಿಪೂರ್ಣತೆ ಆಗ್ಬೇಕು ಅಂದ್ರೆ
ಆಫ್ಟರ್ ಮ್ಯಾರೇಜು ತುಂಬಾ ಚೆನ್ನಾಗಿರ್ತಾರೆ. ಜೊತೆಗೆ ತುಲಾ ರಾಶಿಯವರು ತುಂಬಾ ಒಳ್ಳೆಯ ಸಂಗಾತಿಯನ್ನ ಹೊಂದಿರ್ತಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ತುಲಾ ರಾಶಿಯವರು ಯಾರೇ ಆಗಿರ್ಲಿ, ಅವ್ರು ಉತ್ತಮ ಸಂಗಾತಿ, ತುಲಾ ಲಗ್ನದವರೇ ಆಗಿರ್ಬೋದು, ಉತ್ತಮ ಸಂಗಾತಿಯನ್ನ ಹೊಂದಿರ್ತಾರೆ. ಯಾಕೆಂದ್ರೆ ಗಂಡಾಗಿದ್ರೆ ಒಳ್ಳೆ ಹೆಂಡತಿಯನ್ನಾಗಿ ಪಡೆದಿರ್ತಾರೆ, ಹೆಂಡತಿ ಆಗಿದ್ರೆ ಒಳ್ಳೆ ಗಂಡನಾಗಿ ಪತಿಯನ್ನ ಪಡೆದಿರ್ತಾರೆ. ಯಾಕೆಂದ್ರೆ ಲೈಫಲ್ಲಿ ಗಂಡು ಮತ್ತೆ ಹೆಣ್ಣು ಇದೆಯಲ್ಲ, ಅದ್ರ ಸಾಮರಸ್ಯ ಹೇಗಿರ್ಬೇಕು ಅಂತ ಅಂದ್ರೆ ಶಿವ ಪಾರ್ವತಿ ತರ ಇರ್ಬೇಕು. ಅದಕ್ಕೆ ಶಿವ ಪಾರ್ವತಿ ಅರ್ಧನಾರೀಶ್ವರಾಗಿ ಕುಳಿತಿರೋದು. ಅಲ್ಲಿಗೆ ಗಂಡು ಮತ್ತೆ ಹೆಣ್ಣು ಪರಿಪೂರ್ಣರಾಗಿರ್ಬೇಕಂದ್ರೆ ಅವರ ದೇಹದ ಅರ್ಧ ಆಕೃತಿ ಶಿವನ ಆಕೃತಿಯಲ್ಲಿರೋದು, ಪಾರ್ವತಿ ಆಕೃತಿಯಲ್ಲಿರೋದ್ರಿಂದ ಗಂಡು ಹೆಣ್ಣು ಅರ್ಧನಾರೀಶ್ವರ ತರ ಇರ್ಬೇಕು. ಅವ್ರ ಮನಸ್ಸಾಗ್ಲಿ, ಅವ್ರ ಭಾವನೆಗಳಾಗ್ಲಿ ಅರ್ಥ ಮಾಡಿ ನಡೆದುಕೊಳ್ಳುವಂತಹ ಜೀವನನೇ ಆಗ್ಲಿ ಅರ್ಧನಾರೀಶ್ವರ ತರ ನಡೆದ್ರೆ ಮಾತ್ರ ನಾವು ಜೀವನದಲ್ಲಿ ಸಕ್ಸಸ್ ಅನ್ನ ನೋಡ್ತಾ ಹೋಗ್ಬೋದು ವೀಕ್ಷಕರೇ. ನೋಡಿದ್ರಲ್ಲ, ತುಲಾ ರಾಶಿಯವರಿಗೆ ಧನಸ್ಥಾನಾಧಿಪತಿನೂ ಅವನೇ ಆಗಿ ಸಪ್ತಮಾಧಿಪತಿನೂ ಅವನೇ ಆಗೋದ್ರಿಂದ ಮೋಸ್ಟ್ ಪವರ್ಫುಲ್ ಆದಂತಹ ಒಂದು ವೃಶ್ಚಿಕ ಮತ್ತೆ ಮೇಷರಾಶಿಯವರಿಗೆ ಇವರಿಗೆ ಒಳ್ಳೆ ಸಂಗಾತಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ತುಲಾ ರಾಶಿಯವರಿಗೆ ಯಾವ್ದಪ್ಪ ಇನ್ನೂ ಚೆನ್ನಾಗಿದೆ ಅನ್ನೋದಾದ್ರೆ, ಪ್ರಥಮವಾಗಿ ನಾನು ಆಲ್ರೆಡಿ ಹೇಳಿದ್ದೀನಿ, ವೃಶ್ಚಿಕ ಮತ್ತೆ ಮೇಷ ಸೂಪರ್ ಅಂತ ಹೇಳಿ. ಅದೇ ರೀತಿ ಶ್ರವಣ ನಕ್ಷತ್ರದ ಅಧಿಪತಿಯಾದಂತಹ ಮಕರ ರಾಶಿಯ ಒಂದು ರಾಶಿ ಕೂಡ ತುಂಬಾ ಚೆನ್ನಾಗಿ ತುಲಾ ರಾಶಿಯವರಿಗೆ ಆಗ್ ಬರುತ್ತೆ. ಯಾಕೆಂದ್ರೆ ಚತುರ್ಥಾಧಿಪತಿ ಆದಂತಹ ಒಂದು ರಾಶಿ ಸೂಪರ್ ಅಂತಾನೆ ಹೇಳ್ಬೋದು ಅವರಿಗೆ. ಸೂಪರ್ ಲೈಫ್ ನ ಕೊಡ್ತಾ ಹೋಗುತ್ತೆ ಮಕರ ರಾಶಿ. ನೆಕ್ಸ್ಟ್ ತುಲಾ ರಾಶಿಯವರಿಗೆ ಕುಂಭರಾಶಿ, ಪಂಚಮಾಧಿಪತಿಯಾಗಿ ಬರುವಂತಹ ಕುಂಭರಾಶಿ ತುಲಾ ರಾಶಿಯವರಿಗೆ ಮೋಸ್ಟ್ ಸಕ್ಸಸ್ಫುಲ್ ಸಂಗಾತಿಯನ್ನು ಕೊಡುವಂತಹ ಒಂದು ರಾಶಿಯಾಗಿರುತ್ತೆ. ಹಾಗಾಗಿ ತುಲಾ ರಾಶಿಯವರಿಗೆ ಕುಂಭರಾಶಿಯು ಕೂಡ ಪಂಚಮಾಧಿಪತಿ ಆಗಿರೋದ್ರಿಂದ ಮೋಸ್ಟ್ ಸಕ್ಸಸ್ಫುಲ್ ಅಂತ ಹೇಳಿ ಕುಂಭರಾಶಿನೂ ಕೂಡ ಹೇಳ್ತಾ ಹೋಗ್ಬೋದು. ಹಾಗಾಗಿ ಕುಂಭರಾಶಿ ವೆರಿ ವೆರಿ ಪವರ್ಫುಲ್ ತುಲಾ ರಾಶಿಯವರಿಗೆ ಒಳ್ಳೆ ಸಂಗಾತಿಯಾಗಿ ಸಿಕ್ಕಿದ್ರೆ. ಇನ್ನ ನೆಕ್ಸ್ಟ್ ತದನಂತರಗಳಲ್ಲಿ ಯಾವ ರಾಶಿನ ಮದುವೆ ಆದ್ರೆ ನಾನು ಲೈಫಲ್ಲಿ ತುಂಬಾ ಚೆನ್ನಾಗಿರ್ಬೋದು ಅನ್ನೋದನ್ನ ನೋಡ್ತಾ ಹೋದ್ರೆ, ಮಿಥುನ ರಾಶಿಯ ಒಂದು ಲೈಫ್ ಕೂಡ ತುಂಬಾ ಚೆನ್ನಾಗಾಗ್ತಾ ಬರುತ್ತೆ. ಯಾಕಂದ್ರೆ ಭಾಗ್ಯಾಧಿಪತಿ ಆಗ್ತಾ ಹೋಗ್ತಾನೆ. ಅದೇ ರೀತಿ ಕಟಕ ರಾಶಿನೂ ಕೂಡ ಆಗೋದ್ರಿಂದ 10ನೇ ಮನೆ ಅಧಿಪತಿನ ಮದುವೆ ಆಗೋದ್ರಿಂದನೂ ಕೂಡ ತುಂಬಾ ಒಳ್ಳೆಯ ಫಲಿತಾಂಶಗಳನ್ನ ನೋಡ್ತಾ ಹೋಗ್ಬೋದು. ಇನ್ನ ನೆಕ್ಸ್ಟ್ ಸಿಂಹ ರಾಶಿಯ ದಂಪತಿ ಕೂಡ ತುಲಾ ರಾಶಿಯವರು ಯಾರೇ ಇದ್ರು ಕೂಡ ಅವರು ಕೂಡ ಮೋಸ್ಟ್ ಪವರ್ಫುಲ್ ಲೈಫ್ ನ ಜೀವನ ಲೀಡ್ ಮಾಡ್ತಾ ಹೋಗ್ತಾರೆ. ಯಾಕೆಂದ್ರೆ ಇಲ್ಲಿ ಎಲ್ಲದಕ್ಕೂ ಪವರ್ಫುಲ್ ಅಂತ ಅಂದ್ರೆ ಪಂಚಮಾಧಿಪತಿಯಾದಂತಹ ಕುಂಭರಾಶಿ, ಯಾಕೆಂದ್ರೆ ಧರ್ಮರಾಶಿಗಳು ಅಂತ ಏನ್ ಕರಿತೀವಿ ಆ ಒಂದು ತುಲಾ ರಾಶಿಗೆ ಹೇಳ್ತಾರ ನಾನು 5, 9 ಏನಿದೆ 7 ಕೂಡ ಕೇಂದ್ರಾಧಿಪತಿಯಾಗಿ ಬರೋದ್ರಿಂದ ಇಲ್ಲಿ ನಿಮಗೆ 5th ಹೌಸ್ಗೆ ಬರುವಂತಹ ಕುಂಭರಾಶಿ, ಹಾಗೆ 7th ಹೌಸಲ್ಲಿ ಬರುವಂತಹ ಒಂದು ಮೇಷರಾಶಿ, ಹಾಗೆ ಕೇಂದ್ರಾಧಿಪತಿಯಾಗಿ ಧನಸ್ಥಾನದಲ್ಲಿ ಬರುವಂತಹ ವೃಶ್ಚಿಕ ರಾಶಿಯಾಗಿ ದಂಪತಿಗಳಾಗೋದ್ರಿಂದ ಕೂಡ ತುಲಾ ರಾಶಿಯವರು ತುಂಬಾ ಸಕ್ಸಸ್ ಅನ್ನ ನೋಡ್ತಾ ಹೋಗ್ಬೋದು. ಮಿಥುನ ರಾಶಿ ಕೂಡ ತುಂಬಾ ಚೆನ್ನಾಗಾಗತ್ತೆ. ಕಟಕ ರಾಶಿ ಕೂಡ 10ನೇ ಅಧಿಪತಿ ಆಗೋದ್ರಿಂದ ಅದು ಕೂಡ ತುಂಬಾ ಲೈಫ್ ಅಲ್ಲಿ ಚೇಂಜಸ್ ನ ಗಂಡ ಹೆಂಡತಿ ನೋಡ್ಬೋದು. ಈ ರೀತಿ ಮದುವೆ ಆಗ್ಬೇಕಾದ್ರೆ ಆ ರಾಶಿಗಳನ್ನ ನಾವು ಮದುವೆ ಆಗೋದ್ರಿಂದ ಕೂಡ ಹೊಂದಾಣಿಕೆಯ ಒಂದು ಮನೋಭಾವನೆಯನ್ನ ನೋಡ್ತಾ ಹೋಗ್ಬೋದು. ನೋಡಿ, ಇದೆಲ್ಲ ಯಾರೆಲ್ಲ ಇದೆ ಯಾವ ರಾಶಿಯವರು ಈ ಒಂದು ತುಲಾ ರಾಶಿಗೆ, ಅದರಲ್ಲೂ ವೃಶ್ಚಿಕ ರಾಶಿ ಮತ್ತೆ ಮೇಷರಾಶಿ ಆಗ್ಬಿಟ್ರೆ ಮೋಸ್ಟ್ ಪವರ್ಫುಲ್ ಅಂದ. ಯಾಕೆಂದ್ರೆ ಕುಜನ ಅಧಿಪತಿ ಅಂದ್ರೆ ಆಡಳಿತದ ಸಂಬಂಧಪಟ್ಟಂತಹ ಅಧಿಪತ್ಯವನ್ನ ಹೊಂದಿರೋದ್ರಿಂದ ತುಲಾ ರಾಶಿಯವರು ಈ ಒಂದು ಮ್ಯಾರೇಜ್ ನ ಹಾಕೋದ್ರಿಂದ ಮೋಸ್ಟ್ ರಿಸಲ್ಟ್ ನ ನೋಡ್ತಾ ಹೋಗ್ತಾರೆ. ಆಮೇಲೆ ತುಲಾ ರಾಶಿಯವರಿಗೆ ಒಳ್ಳೆ ಸಂಗಾತಿನೂ ಸಿಗ್ತಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಬಹಳ ಸಂಗಾತಿ ಸಿಕ್ಕಿದ್ರ ಮೇಲೆ ನಮ್ ಲೈಫ್ ನಡೆಯೋದು. ಯಾಕಂದ್ರೆ 23, 24 ವರ್ಷದವರೆಗೂ ನಾವು ಎಜುಕೇಶನ್ ಅಂತ ಹೋಗ್ಬಿಡ್ತೀವಿ, ಅದ್ರ ಮೇಲೆ ನಮ್ಗೆ ಜಾಬ್ ಅಂತ ಹೋಗ್ತೀವಿ. ಮುಂದಿನ ಜೀವನದಲ್ಲಿ ನಾವು ಲೈಫ್ ಲಾಂಗ್ ದಾಂಪತ್ಯ ಸುಖದಲ್ಲಿ ಇರೋದ್ರಿಂದ ಸಿಗುವಂತಹ ದಾಂಪತ್ಯ ಸುಖವಾಗಿ ಸಿಕ್ಬಿಟ್ರೆ ಆ ಹೆಣ್ಣಾಗ್ಲಿ ಗಂಡಾಗ್ಲಿ ಲೈಫ್ ನ ಪರಿಪೂರ್ಣತೆ ಹೊಂದ್ತಾರೆ. ತುಂಬಾ ಇವತ್ತಿನ ಕಾಲದಲ್ಲಿ 100 ವರ್ಷಗಳ ಕಾಲ ದಾಂಪತ್ಯ ಜೀವನ ಅಂದ್ರೆ ಷಷ್ಠಿ ಪೂರ್ತಿ ನೋಡ್ತೀವಲ್ಲ 60 ವರ್ಷ, ಅದನ್ನ ಎಲ್ಲಿ ನೋಡಕ್ ಸಾಧ್ಯನೇ ಆಗ್ತಿಲ್ಲ ವೀಕ್ಷಕರೇ. ಮದುವೆ ಆಗಿ ವರ್ಷಕ್ಕೋ ತಿಂಗಳಿಗೋ ಮದುವೆ ಮುರಿದು ಬೀಳೋ ಅಂತದಾಗ್ತಿದೆ. ಹಾಗಾಗಿ ಈ ಒಂದು ರಾಶಿಗೆ ಸರಿಸಮಾನವಾಗಿ ನನಗೆ ಯಾವ ರಾಶಿ ಆಗ್ ಬರುತ್ತೆ ಅನ್ನೋದನ್ನ ನೋಡಿ ಮದುವೆ ಮಾಡ್ಕೊಳ್ಳಿಕ್ಕೆ ಇದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಯಾವಾಗ ತುಲಾ ರಾಶಿಯವರು 3, 6, 8, 12ನೇ ಮನೆ ಅಧಿಪತಿ ಆಗಿರುವಂತಹ ರಾಶಿಗಳನ್ನ ಮದುವೆ ಆಗ್ಬಿಡ್ತಿರೋ ಇಟ್ಸ್ ಮೋಸ್ಟ್ ಡೇಂಜರ್ ಅಂತ ಹೇಳ್ತೀನಿ. ಮನಸ್ಸು ಜಗಳ ತಾರಕಕ್ಕೇರಿ ಡೈವರ್ಸ್ ವರ್ಗೂ ಬಂದ್ಬಿಡ್ತೀರಾ. ಯಾಕೆಂದ್ರೆ ಇಲ್ಲಿ ಅನ್ಯೂನ್ಯತೆ ಅನ್ನೋದೇ ಬರಲ್ಲ. ಯಾಕೆಂದ್ರೆ ಮೊದ್ಲು ಏನೇ ಕಷ್ಟ ಕೊಟ್ರು ಅನ್ಯೂನ್ಯತೆ ಅನ್ನೋದು ಬರೋದು ವೀಕ್ಷಕರೇ. ಯಾಕೆ ಈಗ ಅನ್ಯೂನ್ಯತೆ ಬರಲ್ಲ ಅಂತ ಅಂದ್ರೆ, ಎಲ್ಲೋ ಒಂದು ಕಡೆ ನಾವು ಮಕ್ಕಳಿಗೆ ಹೇಳ್ಕೊಡ್ತಿರುವಂತಹ ಸಂಸ್ಕಾರ, ನಮ್ಮ ಮನೆ ಹೆಣ್ಮಕ್ಳು ನಡ್ಕೊಳ್ತಿರುವಂತಹ ಸಂಸ್ಕಾರ, ನಮ್ಮ ಮನೆಯ ಗಂಡು ಮಕ್ಕಳಿಗೆ ಪ್ರೀತಿ ಸಂಬಂಧಗಳು ಹೇಗಿರ್ಬೇಕು ಅಂತ ಹೇಳ್ಕೊಡ್ತಿರುವಂತಹ ಸಂಬಂಧಗಳಲ್ಲಿ ಎಲ್ಲವೂ ಕೊರತೆ ಉಂಟಾಗ್ತಿದೆ. ಯಾಕೆಂದ್ರೆ ಇವತ್ತು ಗಂಡು ಮತ್ತೆ ಹೆಣ್ಣು ಇಬ್ರು ದುಡಿಮೆಗೊಳಗಾಗ್ತಿರೋದ್ರಿಂದ ಮಕ್ಕಳಿಗೆ ಮೊಬೈಲೇ ಆಟಿಕೆ ಆಗಿರೋದ್ರಿಂದ ಬೆಳೆಯೋದ್ಯಾದ್ರಿಂದ ಮಕ್ಕಳು
ಒಂದು ಮೊಬೈಲ್ ಅಲ್ಲಿ ಬೆಳೀತಾ ಹೋಗ್ತಾರೆ. ಅದ್ರಲ್ಲಿ ಏನ್ ಹೇಳ್ಕೊಡೋಕ್ ಸಾಧ್ಯ? ಮೊದ್ಲು ಅಜ್ಜಿ ಇರ್ತಿದ್ರು, ತಾತ ಇರ್ತಿದ್ರು, ವಯಸ್ಸಾದವ್ರು ಇರ್ತಿದ್ರು, ಮನೇಲಿ ಹೇಗ್ ಗೌರವ ಕೊಡ್ಬೇಕು, ವಯಸ್ಸಾದವ್ರಿಗೆ ಯಾವ ರೀತಿ ನಡ್ಕೋಬೇಕು, ತಂದೆ ತಾಯಿಗೆ ಹೇಗೆ ನಡ್ಕೋಬೇಕು, ಅಪ್ಪ ಅಮ್ಮ ಚಿಕ್ಕಮ್ಮ ದೊಡ್ಡಪ್ಪ ಇವ್ರಿಗೆಲ್ಲ ಯಾವ ರೀತಿ ನಾವು ಗೌರವನ ಕೊಡ್ಬೇಕು ಅನ್ನೋದನ್ನ ಬಹಳ ಹೇಳ್ಕೊಡ್ತಿದ್ರು. ಅದೇ ರೀತಿ ಭಯ ಭಕ್ತಿಯಿಂದನೂ ಕೂಡ ಬೆಳೀತಿದ್ರು. ಆ ಬೆಳವಣಿಗೆಯಲ್ಲಿ ಕುಂಠಿತ ಆಗಿರೋದ್ರಿಂದ, ಎಲ್ಲೋ ಒಂದು ಕಡೆ ಸಂಸ್ಕಾರದ ಕೊರತೆ ನಡೀತಿರೋದ್ರಿಂದ ಮನೆಯಲ್ಲಿ ಮದುವೆ ಆಗಿ ಎಷ್ಟೋ ಲೈಫು ಇವತ್ತು ಹಾಳಾಗ್ತಾ ಇದೆ. ಅದ್ರ ಜೊತೆಗೆ ಮಕ್ಕಳಾಗ್ತಾ ಇದ್ದಾರೆ. ಮಕ್ಕಳಿಂದನೂ ಕೂಡ ತಂದೆಯ ಒಂದು ಕೊರತೆ, ತಾಯಿಯ ಕೊರತೆ ಉಂಟಾಗಿ ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಈ ಒಂದು ರಾಶಿಗಳಲ್ಲಿ ಯಾವ ರಾಶಿಯವ್ರನ್ನ ನಾವು ಮದುವೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದೀನಿ. ಅದೇ ರೀತಿ ಯಾವ ರಾಶಿಯವ್ರನ್ನ ಮದುವೆ ಆಗ್ಬಾರ್ದು ಅಂತಾನು ಹೇಳಿದೀನಿ. ನೋಡಿ ನಿಮ್ಮ ಒಂದು ರಾಶಿಗಳಲ್ಲಿ ಯಾವ ರಾಶಿಯನ್ನ ನೀವು ಮದುವೆ ಆಗಿದ್ದೀರಿ, ಯಾಕೆ ನಮ್ಮಿಬ್ರು ಮಧ್ಯೆ ಇಷ್ಟು ಜಗಳ ನಡೀತಿದೆ? ನೋಡಿ, ತುಲಾ ರಾಶಿಯವರಿಗೆ ಒಳ್ಳೆ ಸಂಗಾತಿ ಸಿಗ್ತಾರೆ. ಯಾಕೆ ಅಂತ ಅಂದ್ರೆ ತುಲಾ ರಾಶಿಯವರು ತುಂಬಾ ಅದೃಷ್ಟವಂತರು ಅಂತ ಅಂದ್ರೆ ಅವರ ಸಂಗಾತಿಯಿಂದ. ಎಲ್ಲೋ ಒಂದು ಕಡೆ 100ಕ್ಕೆ ಒಂದು 20% ನಾನು ಹೇಳುವಂತ ಒಂದು ರಾಶಿಯಲ್ಲಿ ಕೊರತೆ ಉಂಟಾಗ್ಬೋದು ಅವರಲ್ಲಿ. ಕೆಲವ್ರು ಹೇಳ್ಬೋದು ನಾನು ಮದ್ವೆ ಆಗಿ ಚೆನ್ನಾಗಿಲ್ಲ ಅಂತ ಹೇಳಿ. ಅದು ನಿಮ್ಮ ಸಪ್ತಮಾಧಿಪತಿ ಕೆಟ್ಟಿದ್ರೆ, ಅಂದ್ರೆ ಸಪ್ತಮಾಧಿಪತಿ ಏನಾರು ದುಸ್ಥಾನಾಧಿಪತಿಯಾಗಿ ಹೋಗಿದ್ರೆ, 6ನೇ ಮನೆ ಅಧಿಪತಿಯಾಗಿ ಹೋಗಿದ್ರೆ ಮಾತ್ರ ನಿಮ್ ಮ್ಯಾರೇಜ್ ಲೈಫ್ ಸ್ವಲ್ಪ ಹಾಳಾಗ್ತಾ ಹೋಗ್ಬೋದು. ಆದ್ರೆ ಎಲ್ಲಾ ತುಲಾ ರಾಶಿಯವರು ಕೂಡ ನಾನು ಹೇಳಿದಂತಹ ರಾಶಿಗಳಲ್ಲಿ ಮದುವೆ ಆಗಿದ್ರೆ ಒಳ್ಳೆಯ ಒಂದು ಲೈಫ್ ನ ನೋಡ್ತಾ ಹೋಗ್ತೀರಿ. ಇದರಿಂದ ತುಂಬಾ ಒಂದು ಹೊಸ ಜೀವನ ಕಟ್ಕೊಳ್ಳೋದೇ ಮದುವೆಯಿಂದ ವೀಕ್ಷಕರೇ ಅಲ್ವಾ. ಮದುವೆ ಆಗಿದ್ದಂತಹ ಒಂದು ಹೆಣ್ಣು ತನ್ನ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಹೊಸ ಲೈಫ್ ನ ಶುರು ಮಾಡ್ತಾಳೆ. ಅದೇ ರೀತಿ ಗಂಡು ತನ್ನ ಮದುವೆ ಆದಂತಹ ಹೆಣ್ಣಿನಿಂದ ದಿನನಿತ್ಯ ಇದ್ದಂತಹ ನಡವಳಿಕೆಗಳಲ್ಲಿ ಕೂಡ ಚೇಂಜಸ್ ಆಗಿ ಹೆಂಡತಿ ಬಂದಿದ ತಕ್ಷಣ ಅವನು ಸ್ವೀಕಾರ ಮಾಡ್ಕೊಳ್ಳುವಂತಹ ರೀತಿ ಇರ್ಬೋದು, ಎಲ್ಲವೂ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ. ಲೈಫು ಮದುವೆಯ ನಂತರ ತುಂಬಾ ಚೇಂಜಸ್ ಅನ್ನ ಕೊಡೋದ್ರಿಂದ ಎಷ್ಟೋ ಗಂಡು ಮದುವೆ ಆದ ನಂತರ ತುಂಬಾ ಜೀವನದಲ್ಲಿ ಉದ್ಧಾರವನ್ನು ಆಗಿದ್ದಾರೆ, ಹಾಳಾಗೂ ಇದ್ದಾರೆ. ಅದೇ ರೀತಿ ಹೆಣ್ಣು ಮದುವೆ ಆದ ನಂತರ ತನ್ನ ಜೀವನದ ಪಥವನ್ನೇ ಬದಲಾಯಿಸ್ಕೊಂಡಿದ್ದಾಳೆ. ಹಾಗಾಗಿ ಎಲ್ಲೋ ಒಂದು ಕಡೆ ಯಾವ ರಾಶಿಯವ್ರನ್ನ ಮದುವೆ ಆದ್ರೆ ಒಳ್ಳೇದು. ಜೊತೆಗೆ ತುಲಾ ರಾಶಿಯವ್ರಿಗೆ ಹೇಳ್ದೆ ನಾನು, ಶುಕ್ರಾಂಶ ಅವರು ಯಾವಾಗ್ಲೂ ತುಂಬಾ ಚೆನ್ನಾಗಿರ್ಬೇಕು, ಲೈಫಲ್ಲಿ ನಾನು ತುಂಬಾ ಚೆನ್ನಾಗಿರ್ಬೇಕಂತ ಆಸೆ ಆಕಾಂಕ್ಷೆಗಳನ್ನ ಕಟ್ಟಿಕೊಂಡಂತಹ ಒಂದು ವ್ಯಕ್ತಿಗಳಾಗಿರ್ತಾರೆ. ಹಾಗಾಗಿ ಅದ್ರ ತಕ್ಕಂತೆ ಜೀವನ ನಡೆದು ಬಿಟ್ರೆ ಅವರಿಗಂತಹ ಪರಿಪೂರ್ಣವಾದಂತಹ ಲೈಫ್ ಇನ್ಯಾವ ರಾಶಿಯವ್ರಿಗೂ ಸಿಗ್ತಾ ಹೋಗಲ್ಲ. ಹಾಗಾಗಿ ತುಲಾ ರಾಶಿಯವರು ಯಾವ ರಾಶಿಯವ್ರನ್ನ ಮದುವೆ ಆಗ್ಬೇಕು, ಯಾವ ರಾಶಿಯವ್ರನ್ನ ಮದುವೆ ಆಗ್ಬಾರ್ದು ಅಂತ ನೋಡಿದೀನಿ. ಇದ್ರ ಸಂಬಂಧಪಟ್ಟಂತೆ ಏನಾದ್ರು ಕಾಮೆಂಟ್ಗಳೇನಾರ ಇದ್ರೆ ದಯವಿಟ್ಟು ತಿಳಿಸಿ. ಹಾಗಾದ್ರೆ ನಮಗೆ ಯಾವ ರಾಶಿಯವರು ಮದುವೆ ಆಗಿರೋದ್ರಿಂದ ಖುಷಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ನಮಸ್ಕಾರ.